ಈಗ ಬೆಂಗಳೂರಿನ ಇತರೆ 5 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕೊಚಾಡಿಯನ್ನ ಸಿನಿಮಾ ಹಣಕಾಸು ವಿವಾದ ಸಂಬಂಧ ರಜನಿಕಾಂತ್ ಪತ್ನಿ ಲತಾಗೆ ಜಾಮೀನು ಮಂಜೂರಾಗಿದೆ. 1ನೇ ಎಸಿಎಂಎಂ ಕೋರ್ಟ್ ಲತಾಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪ್ರಕರಣ ಸಂಬಂಧ ಇವತ್ತು ಲತಾ ಕೋರ್ಟ್ಗೆ ಹಾಜರಾಗಿದ್ರು. ನಾನು ಕಾನೂನಿಗೆ ಗೌರವ ಕೊಡ್ತೇನೆ ಅಂತ ಹೇಳಿದ್ರು. Supreme Court has protected and this is a falsely implicated case. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪಗೆ ಸಂಕಷ್ಟ ಎದುರಾಗಿದೆ. ಕಾರ್ಯಪ್ಪಗೆ ಡ್ರಗ್ಸ್ ಸೇವಿಸುವ ಚಟವಿದೆ ಅಂತ ಮಾಜಿ ಪ್ರೇಯಸಿ ಆರೋಪ ಮಾಡಿತ್ತು. ಈ ಸಂಬಂಧ ಕಾರ್ಯಪ್ಪ ಅವರನ್ನ ಎನ್ಎಡಿಎ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ತಮ್ಮ ದೂರಿನ ಕುರಿತು ಸೂಕ್ತ ಸಾಕ್ಷ್ಯಾಧಾರ ಸಲ್ಲಿಸುವಂತೆ ಯುವತಿಗೆ ಆರ್ಟಿನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. That's also part of the investigation. We will examine what video and what circumstances it has been released. What are the implications? What are the legal implications of that one? We will examine that one and accordingly we will proceed on that. ಪ್ರೇಮಿಗಳು ದಂಪತಿಗಳನ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತಿದ್ದ ಆರೋಪಿಯನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಗಣೇಶ 4-5 ವರ್ಷಗಳ ಹಿಂದೆ ಪೊಲೀಸರಿಗೆ ಪಂಚನಾಮೆ ವೇಳೆ ಸಹಕರಿಸಿದ್ದ. ಈ ವೇಳೆ ಪೊಲೀಸರು ದಾಳಿ ಮಾಡುವ ರೀತಿ ಗಮನಿಸಿದ್ದ ಕ್ರಿಮಿ ಪೊಲೀಸ್ ಅಂತ ಹೇಳಿಕೊಂಡು ಪ್ರೇಮಿಗಳು ದಂಪತಿಗಳನ್ನ ಸುಲಿಗೆ ಮಾಡ್ತಿದ್ದ. ಡಿಸೆಂಬರ್ 17ರಂದು ಸಂಜೀವ್ ಬೋರಾ ಜನ್ನಿಫರ್ ಬೆದರಿಸಿ ಹಣ ಚಿನ್ನಾಭರಣ ಸುಲಿಗೆ ಮಾಡಿದ್ದ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳ ಪೋಷಕರು ಪರದಾಡ್ತಿದ್ರು. ಈ ಬಗ್ಗೆ ಡಿಸೆಂಬರ್ 13ರಂದು ಟಿವಿ9 ವರದಿ ಬಿತ್ತರಿಸಿತ್ತು. ಟಿವಿ9 ವರದಿ ಬಳಿಕ ರೋಗಿಗಳ ಪೋಷಕರ ವಿಶ್ರಾಂತಿ ಸ್ಥಳದ ಕಾಮಗಾರಿ ಶುರುವಾಗಿದೆ. ಹೊಸ ಶೀಟ್, ಹೊಸ ವಿದ್ಯುತ್ ದೀಪಗಳು, ಹೊಸ ಟೈಲ್ಸ್ ಹಾಕಿ ಜನರಿಗೆ ಸೌಲಭ್ಯ ಕಲ್ಪಿಸಲಾಗ್ತಿದೆ. ಫಸ್ಟು ಇಲ್ಲಿ ಸಮಸ್ಯೆ ಇತ್ತು, ಮಳೆ ಬಂದಿದ್ರೆ ಇದೆಲ್ಲ ನೀರು ಲೀಕ್ ಆಗ್ತಾ ಇತ್ತು. ಅದೆಲ್ಲ ಇವಾಗ ಸರಿಪಡಿಸಿದ್ದಾರೆ. ತಾವು ಮಾಧ್ಯಮಿಕರು ಬಂದಿದ್ದರಿಂದ ಇದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ರಾಜಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದರಾಜು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕ್ರೀಡಾ ಸಚಿವ ನಾಗೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ 22 ಸಾಧಕರು, 8 ಮಂದಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು.